ಅಧ್ಯಾಯ 10 ವಿಭೂತಿ ಯೋಗ. ಶ್ರೀ ಭಗವಾನ್ ಹೇಳಿದರು, ಅರ್ಜುನ, ಮತ್ತೆ ನನ್ನ ದಿವ್ಯ ಮಹಿಮೆಯನ್ನು ಕೇಳು. ನೀನು ನನ್ನ ಪ್ರಿಯನಾಗಿರುವುದರಿಂದ ನಿನಗೆ ಹಿತಕರವಾದುದನ್ನು ಹೇಳುತ್ತೇನೆ. ದೇವತೆಗಳು ಮತ್ತು ಮಹರ್ಷಿಗಳು ನನ್ನ ಮೂಲವನ್ನು ತಿಳಿಯುವುದಿಲ್ಲ, ಏಕೆಂದರೆ ನಾನು ಅವರಿಗೂ ಕಾರಣ. ಯಾರು ನನ್ನನ್ನು ಜನ್ಮರಹಿತ, ಅನಾದಿ, ಲೋಕಗಳ ಸ್ವಾಮಿ ಎಂದು ತಿಳಿಯುತ್ತಾರೋ ಅವರು ಪಾಪಗಳಿಂದ ಮುಕ್ತರಾಗುತ್ತಾರೆ. ಬುದ್ಧಿ, ಜ್ಞಾನ, ಕ್ಷಮೆ, ಸತ್ಯ, ಶಾಂತಿ, ಸಂತೋಷ, ದುಃಖ ಇವೆಲ್ಲವೂ ನನ್ನಿಂದಲೇ ಬರುತ್ತವೆ. ಸಪ್ತರ್ಷಿಗಳು, 4 ಮನುವರು ಇವರೆಲ್ಲರೂ ನನ್ನ ಮನಸ್ಸಿನಿಂದ ಹುಟ್ಟಿದ್ದಾರೆ. ಯಾರು ನನ್ನ ಮಹಿಮೆಯನ್ನು ತಿಳಿದು ಭಕ್ತಿಯಿಂದ ಆರಾಧಿಸುತ್ತಾರೋ ಅವರು ದೃಢಭಕ್ತಿಯನ್ನು ಪಡೆಯುತ್ತಾರೆ. ನಾನು ಎಲ್ಲಾ ಸೃಷ್ಟಿಯ ಮೂಲ. ಎಲ್ಲವೂ ನನ್ನಿಂದ ಬರುತ್ತದೆ. ಇದನ್ನು ಅರಿತ ಜ್ಞಾನಿಗಳು ಭಕ್ತಿಯಿಂದ ನನ್ನನ್ನು ಭಜಿಸುತ್ತಾರೆ. ಅವರು ಸದಾ ನನ್ನನ್ನು ಸ್ಮರಿಸುತ್ತಾರೆ, ನನ್ನ ಬಗ್ಗೆ ಮಾತನಾಡುತ್ತಾರೆ, ಸಂತೋಷದಿಂದ ಬದುಕುತ್ತಾರೆ. ಅವರಿಗೆ ನಾನು ಬುದ್ಧಿಯೋಗವನ್ನು ನೀಡುತ್ತೇನೆ. ಅದರ ಮೂಲಕ ಅವರು ನನ್ನನ್ನು ಪಡೆಯುತ್ತಾರೆ. ಅವರ ಮೇಲೆ ಕರುಣೆ ತೋರಿ ಅಜ್ಞಾನದಿಂದ ಬಂದ ಕತ್ತಲೆಯನ್ನು ಜ್ಞಾನ ಬೆಳಕಿನಿಂದ ದೂರ ಮಾಡುತ್ತೇನೆ. ಅರ್ಜುನನು ಹೇಳಿದನು, ಕೃಷ್ಣ, ನೀವು ಪರಬ್ರಹ್ಮ, ಪರಮಧಾಮ, ಪವಿತ್ರವಾದವರು. ಮಹರ್ಷಿಗಳು ನಿಮಗೆ ಇದೇ ರೀತಿಯಾಗಿ ಹೇಳಿದ್ದಾರೆ. ನೀವು ಹೇಳುವುದೆಲ್ಲ ಸತ್ಯ. ನಿಮ್ಮ ದಿವ್ಯ ರೂಪವನ್ನು ದೇವತೆಗಳೂ ತಿಳಿಯುವುದಿಲ್ಲ. ನೀವು ನಿಮ್ಮನ್ನು ನೀವು ಮಾತ್ರ ತಿಳಿದುಕೊಳ್ಳುತ್ತೀರಿ. ನಿಮ್ಮ ದಿವ್ಯ ಮಹಿಮೆಯನ್ನು ವಿವರವಾಗಿ ಹೇಳಿ. ನಾನು ಯಾವ ರೀತಿಯಲ್ಲಿ ನಿಮ್ಮನ್ನು ಧ್ಯಾನಿಸಬೇಕು? ಶ್ರೀಕೃಷ್ಣನು ಹೇಳಿದನು, ನನ್ನ ಮಹಿಮೆಗೆ ಅಂತ್ಯವಿಲ್ಲ. ಆದರೆ ಕೆಲವು ಮುಖ್ಯ ವಿಭೂತಿಗಳನ್ನು ಹೇಳುತ್ತೇನೆ. ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿರುವ ಆತ್ಮ. ನಾನು ಆದಿ, ಮಧ್ಯ, ಅಂತ್ಯ. ನಾನು ದೇವರಲ್ಲಿ ವಿಷ್ಣು, ಪ್ರಕಾಶಗಳಲ್ಲಿ ಸೂರ್ಯ, ನಕ್ಷತ್ರಗಳಲ್ಲಿ ಚಂದ್ರ. ವೇದಗಳಲ್ಲಿ ಸಾಮವೇದ, ದೇವರಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು. ಪರ್ವತಗಳಲ್ಲಿ ಹಿಮಾಲಯ, ನದಿಗಳಲ್ಲಿ ಗಂಗಾ. ಆಯುಧಗಳಲ್ಲಿ ವಜ್ರ, ಪ್ರಾಣಿಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ. ಸರ್ಪಗಳಲ್ಲಿ ಅನಂತ, ನಾಗಗಳಲ್ಲಿ ವಾಸುಕಿ. ಯೋಧರಲ್ಲಿ ರಾಮ, ಮುನಿಗಳಲ್ಲಿ ವ್ಯಾಸ. ಅಕ್ಷರಗಳಲ್ಲಿ ಓಂ. ನಾನು ಕಾಲ, ಎಲ್ಲವನ್ನೂ ನಾಶಮಾಡುವ ಶಕ್ತಿ. ಸ್ತ್ರೀಗಳಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಧೃತಿ, ಕ್ಷಮೆ. ಯಾವುದೇ ಶಕ್ತಿಯುತ, ಭವ್ಯವಾದ, ಅದ್ಭುತವಾದದ್ದು ಅದು ನನ್ನ ಮಹಿಮೆಯ ಒಂದು ಭಾಗ ಮಾತ್ರ. ಈ ಸಂಪೂರ್ಣ ಜಗತ್ತನ್ನು ನಾನು ಒಂದು ಸಣ್ಣ ಅಂಶದಿಂದಲೇ ಧರಿಸುತ್ತಿದ್ದೇನೆ.